ಕಟ್ಲಲ್ ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುಗ್ಸೋ ಹೊತ್ತಿಗೆ ಬೆಳಕಾದೋಯ್ತಲ್ಲ ಎಲ್ಲ ಮಾಯವಾಯ್ತಲ್ಲ. ಒಂದು ಮಾತು ಕೇಳಲಿಲ್ಲ, ಹಿಂದೆ ಮುಂದೆ ನೋಡಲಿಲ್ಲ, ನನ್ನ ಒಳ್ಳೆ ಹುಡುಗ ಸಿಕ್ಕವನೆ ಅವನ ಗೆದ್ದ ನಮ್ಮ ಗಂಗ ಮನಸ ಕದ್ದ ನಮ್ಮ ನದೆ ಗುರುತು ಕಣ್ಣಲ್ಲೇ ಕುಳಿತು ನಾನು ನಿನ್ನ ದೋಸ್ತು ಅಂದ್ರು तेजी तेजी वार मैनू आप लैने आ गया आप ठुमक ठुमक जानी आ माये दे नाल ठुमक चली 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 ಮತ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. रोम रोम भाइयों, सिस्टम पार देंगे. ಕನ್ನಡದಲ್ಲಿ ಮಾರೆ ಇದಾಗ್ತೀಯ ಬ್ರೀಜ್ ಬೇಡ ಅದು ಎಲ್ಲ ನೋಡ್ತೀನಿ ಅಲ್ಲ ಇಲ್ಲಾದ್ರೂ ನಾನು ಮಾಡ್ ನೋಡಿದ್ರೆ ನನ್ನೇ ನೋಡಿದ್ರೆ ಬಿಡಿ ಎಲ್ಲ ಜನ ಇರ್ಲಿ ಮಾರ. ಒಂದು ಮಾತು ಕೇಳಲಿಲ್ಲ, ಹಿಂದೆ ಮುಂದೆ ನೋಡಲಿಲ್ಲ, ನನ್ನ ನೀನೇನಿದ್ಯಾ ಟೆನ್ನಿಸ್ ತಾನಿಯ ಇವಳೇನು ಕಮ್ಮಿಯ ಬಗ್ಗಿ ಶಾಟ್ ಹೊಡೆ ನನ್ ಮುಖದ ಇವಾಗ ಮಾಡಿ ಬ್ರೋ ಮಗುಗಳಿಗೆ ಕಾಣಿಸ್ತಿಲ್ವ? ಕ್ಯಾಮ್ರಾನೇ ಕಾಣಿಸ್ತಿಲ್ಲ. ಓಡು ಗೋವಿಂದ ಇಲ್ಲಿ ಕೇಳು ಗೋವಿಂದ ಓಡಿ ಸಾಕಲ್ಲ ನಾಕ್ತಿನ್ಲೇ ಒಳ್ಳೆ ಹುಡುಗ ಸಿಕ್ಕವನೆ ಅವನ ವಿಷಯ ಜಗಳ ಮಾಡುದು ಮಾರ ಜನ. ಬ್ಯಾಕ್ ಗ್ರೌಂಡ್ ಇದ್ದಾರೆ ಅಲ್ಲ, ಇಷ್ಟು ಜನ ಇದ್ರು ಮಾರ. ಅದೆಂತ ಆಗಲ್ಲ ಮಾರ, ಕಿರಿಸ್ಬೋದು ಮಾರ. ಎಂತ ಮಾರ ಇದು ಡೈಲಾಗ್ ಇದ್ರೆ ಸ್ಟ್ರಕ್ ಮಾರ, ಜನ ಮುಂದೆನೆ ಹೋಗ್ತಿಲ್ಲ. ದೇವ್ರೆ, ನಮ್ ಬೆಳವಣಿಗೆ ನೋಡಿ ಹುರ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಸೊ ಫ್ರೆಂಡ್ಸ್, ಒಂದು ರಿಯಾಲಿಟಿ ಹೇಳ್ತೀನಿ ಕೇಳಿ. ಒಂದು ಹುಡುಗ ಹುಡುಗಿ 4 years ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಕೆಲವೊಂದು ರೀಸನಿಂದ ಮ್ಯಾಚುಲಾಗಿ ಬ್ರೇಕಪ್ ಆಗಿಬಿಡುತ್ತೆ. ಸೊ ಹುಡುಗಿಗೆ ಬೇರೆ ಜೊತೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಯಿತು, ಹುಡುಗಾಗೂ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಯಿತು. ಹುಡುಗಿಗೆ ಇನ್ನೇನು 1 monthಲ್ಲಿ ಮದುವೆ. ಬಟ್ ಟ್ವಿಸ್ಟ್ ಏನಂದರೆ, ಆ ಹುಡುಗನ ಎಕ್ಸ್ ಇವನ್ ಲೈಫಲ್ಲಿ ಮತ್ತೆ ಬಂದುಬಿಡ್ತಾಳೆ. ಯಥಾಸ್ಥಿತಿ ಮತ್ತೆ ಅದೇ ಜಗಳಗಳು. ಹುಡುಗ ಹ್ಯಾಂಗೆ ಹಾಕೊಂಡು ಸತ್ತೋದ. ಈಗ ಹುಡುಗನಿಗೆ 25 ವರ್ಷ. ಇವನನ್ನೇ ನಂಬಿ ಎಂಗೇಜ್ಮೆಂಟ್ ಆದ ಹುಡುಗಿ ಕತೆ ಏನು? ಇವನನ್ನೇ ನಂಬಿ ಬದುಕಿ ಬಾಳ್ಬೇಕಾಗಿದ್ದು ಇವ್ರ ಅಪ್ಪ ಅಮ್ಮನ ಕತೆ ಏನು? ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ರು ಇವನಿಗೆ ಜಸ್ಟಿಸ್ ಅನ್ನೋದು ಸಿಗ್ತಾ ಇಲ್ಲ. ಸತ್ತವನದು ಸತ್ತ. ಬದುಕಿ ಬಾಳೋಕೆ ಆಗದೆ ಇರೋ ಇಂಥ ಏಡಿ ನನ್ನ ಮಕ್ಕಳು ಇದ್ರೆ ಎಷ್ಟು, ಬಿಟ್ಟರು ಎಷ್ಟು, ವೇಸ್ಟ್ ಬಿಡಿ. ಅದಕ್ಕೆ ನಾನು ಹೇಳೋದು, ಬೆಟ್ರು ಸಿಗೋವರೆಗೂ ಮಾತ್ರ ನಿಮ್ಮ ಅವಶ್ಯಕತೆ ಇರುತ್ತೆ. ಆಗಿನ ಕಾಲದಲ್ಲಿ ಮುಖಕ್ಕೆ ಮಸಿ ಬಳಿಯೋರ್ನ ಬೇಕಾದ್ರೆ ನಂಬೋದು, ಆದರೆ ನಂಬಿಕೆ ಅನ್ನೋ ಪದಕ್ಕೆ ಬಣ್ಣ ಹಚ್ಕೊಂಡು ನಾಟಕ ಆಡೋ ನಂಬಕ್ಕೆ ಹೋಗಬಾರ್ದು. ಗೆದ್ದ ನಮ್ಮ ಗಂಗ ಮನಸ ಕದ್ದ ನಮ್ಮ ಕಿಂದರಿ
ನಿನ್ನದೇ ಗುರುತು ಕಣ್ಣಲ್ಲೇ ಕುಳಿತು ನನ್ನದೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾವು ಬರ್ತೀವಿ ಮಚ್ಚ. ಸಂಜೆ ಹೊತ್ತಲ್ಲಿ ಮಂಜಿನ ಮಳೆಲಿ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು. ಶ್ರೀ ಕೃಷ್ಣ ಮಹಾಭಾರತದಲ್ಲಿ ಏನ್ ಹೇಳಿದಾರಂದ್ರೆ, ಊಟನೇ ಆಗ್ಲಿ ಪ್ರೀತಿನೇ ಆಗ್ಲಿ ಯಾರಿಗೂ ಜಾಸ್ತಿ ಕೊಡ್ಬಾರ್ದು. ಯಾಕಂದ್ರೆ ಎಲ್ರು ಅರ್ಧದಲ್ಲೇ ಬಿಟ್ಟು ಎದ್ದು ಹೋಗ್ತಾರೆ. ಅರ್ಥ ಆಯ್ತಾ? ನೀನ್ ಸತ್ತೋದೆ ಅಂತ ಅನ್ಕೋ, ನಿನ್ ರಿಲೇಟಿವ್ಸ್ ಬಂದು ಫಸ್ಟ್ ಕೇಳೋದೆ ಇನ್ನು ಎಷ್ಟೊತ್ತಾಗುತ್ತೆ ಅಂತ. ಯಾಕಂದ್ರೆ ಅವ್ರು ನಿನ್ ಸತ್ತೋದಕ್ಕೆ ಇರೋದ್ಕಿಂತ ಎಷ್ಟ್ ಬೇಗ ಮುಗಿಸ್ಕೊಂಡ್ ಮನೆಗೆ ಹೋಗ್ತೀವಿ ಅಂತ ಟೆನ್ಷನ್. ಇನ್ನ ನಿನ್ನ ಫ್ರೆಂಡ್ಸ್ ಸ್ಟೋರಿಗೆ ಹಾಕೊಂಡು ಬರ್ದಿರೋ ಫ್ರೆಂಡ್ಸ್ ಬಂದಿರೋ ಫ್ರೆಂಡ್ಸ್ ನೋಡ್ಲಿ ಅಂತ ಸ್ಟೋರಿ ಹಾಕೊಂಡ್ ಮರ್ತೋಗ್ಬಿಡ್ತಾರೆ. ಇನ್ನ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಹುಡುಗಿ ನಿನ್ ಸತ್ತೋಗಿದ್ ನೆಕ್ಸ್ಟ್ ದಿನಾನೇ ಬೇರೆ ಹುಡುಗನ್ ಪ್ರೀತಿಯಾಗಿ ಟ್ರೈ ಮಾಡ್ತಿರ್ತಾರೆ. ಇನ್ನ ನಿನ್ನ ಮನೆಯವರು ತುಂಬಾ ದುಃಖದಲ್ಲಿರ್ತಾರೆ. ಆದ್ರೆ ಈ ಸೊಸೈಟಿ ಪ್ರೆಸರ್ ಇಂದ ನಗೋದ್ನ ಕಲ್ತ್ಬಿಡ್ತಾರೆ. ಈ ದುನಿಯಾ ಹಂಗೆ, ಯಾರು ಯಾರಿಗೋಸ್ಕರನು ನಿಲ್ಲಲ್ಲ. ನಾವು ನಮ್ ಖುಷಿಗೋಸ್ಕರ ಬದುಕ್ಬೇಕು. ಬೇರೆ ಬರಲ್ಲ, ಖರ್ಚಿ ಕಿಟ್ಕೊಂಡಾಗ್ಬೇಕು. ठुमक ठुमक जानिया माये दे नाल ठुमक ठुमक जानी. ಯಾಕೋ ಕಾಣೆ ಕಳ್ಳ ನನ್ನ ನೀಸೋಕಲು. ಎಲ್ಲ ಸಂತೆದ್ ಹಾಕೊಂಡ್ ಮಿಂಚೋದ್ ಮಾರೆ, ಎಲ್ಲ ಸಂತೆದ್ ಹಾಕೊಂಡ್ ಮಿಂಚೋದು. ಡೈಲಾಗ್ ಹೇಳ್ ಮಾರು ಒಂದ್ ಯಾವ್ದಾದ್ರು ಫಿಲ್ಮ್ ಯಾವ್ದಾದ್ರು ಹೇಳೆ. ರಾತ್ರಿ 2 ಗಂಟೆ ಎಲ್ಲ 3 ಗಂಟೆ ಆಗಿ ಯಾರು ತರ ಬಂದ್ ನಿಂತ್ಕೊತೇವೆ ಕೊಡ್ತಾ ಇದ್ರೆ ಯಾವತ್ತು ಭೂಮಿ ಯಾಕೆ ತಿರುಗುತ್ತೈತೆ?